ಹಿಡ್ಕೊಂಡು ಮುನ್ನಡೆಸೋದು ಶಕ್ತಿ ಇಲ್ಲ, ತುಂಡು ತುಂಡಾಗಿದೆ, ಇಲ್ಲ ಅಂತಲ್ಲ, ಅಲ್ಲಲ್ಲ ಅದು. ಆದ್ರೆ ಏಕತ್ರ ಒಂದು ವ್ಯಕ್ತಿತ್ವ ಅಲ್ಲಿಲ್ಲ ಎಂದಾಗ ಈಗ ಯಾರನ್ನು ಮಾಡಬೇಕು ತಿಳಿಸ್ ಬಂದಾಗಿದ್ದಂದ್ರೆ ಹಿರಿಯರನ್ನು ಮಾಡಬೇಕು. ವಿ ಸೋಮಣ್ಣ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಸದಾನಂದ ಗೌಡ್ರು ಇರ್ಬೋದು. ಅವರು ಅಲ್ಲಿ ಅವ್ರಿಗೆ ಅಂತ ಒಂದು ಲಿಮಿಟೇಷನ್ಸ್ ಅದ ಬಿ ಜೆ ಪಿಯಲ್ಲಿ. ಸದಾನಂದ ಗೌಡರು ಹೆಚ್ಚು ಕಡಿಮೆ ಒಂದಿಷ್ಟು ಯಾವುದೋ ಈ ಗೌಡ್ರಲ್ಲ, ಬೇರೆ ಗೌಡ್ರಿಗೆ ಸಂಬಂಧಿಸಿದಂಥವ್ರು, ಒಕ್ಕಲಿಗೆ ಸಂಬಂಧಿಸಿದಂಥವ್ರು ಅದಾರ. ಅದರ ನಂತರ ಬರುವಂಥ ನಮ್ಮ ಬೊಮ್ಮಾಯಿಯವರು ಸಾಧು ಲಿಂಗಾಯತರು, ಹುಬ್ಬಳ್ಳಿ ಧಾರವಾಡ ಒಂದು ಸ್ವಲ್ಪ ಏನೋ ಆಗ್ಬೋದು ಅವ್ರದ. ಆದರೆ ಅದೇ ಕಾಲಕ್ಕೆ ಈ ಇನ್ನುಳಿದ ಯಾವ ಯತ್ನಾಳ್ ತಮ್ಮ ಬಾಯಿಂದ ತಮ್ಮ ವ್ಯಕ್ತಿತ್ವ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಮಾತಾಡಿ ಏನೇನೋ ಮಾತಾಡಿ ತಾವು ಔಟ್ ಆಗಿದ್ದಾರೆ. ಇಲ್ಲ ಅವ್ರ ಒಳಗೆ ತೊಗೊಂಡು ಅವ್ರನ್ನ ಆಯ್ಕೆ ಮಾಡೋದು ಸಾಧ್ಯತೆನ. ಕುಮಾರ್ ಬೆಂಗಾರಪ್ಪ ಅದು ನಿಮಗೆ ಗೊತ್ತ, ಹಿಂದುಳಿದವರು ಅವ್ರ ತಂದೆ ನಾಯಕರಿದ್ದರು. ಇವತ್ತು ಅವರು ಆ ರೀತಿ ಬೆಳೆದಿಲ್ಲ. ಇನ್ನು ಉಳಿದ ಯಾರು? ಅರವಿಂದ ಲಿಂಬಾವಳಿ ಅವರು ತಮ್ಮದೇ ಸೀಮಿತತೆ ಇದೆ. ಆ ದೊಡ್ಡ ಪ್ರಮಾಣದ ಒಂದು ಅವರ ಇಲ್ಲ ಅವರಲ್ಲೇ. ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ ಮತ್ತು ಬೆಳಗಾವಿ ಸುತ್ತಮುತ್ತ, ಬೆಳಗಾವಿ ಜಿಲ್ಲೆ ಸುತ್ತಮುತ್ತ ಅವ್ರಿಗೆ ಒಳ್ಳೆಯ ಹೆಸರದ, ಅಥವಾ ಅವ್ರು ಗೆಲ್ತಾರೆ ಅನ್ನುವಂಥ ಒಂದು ಭರವಸೆ ಅದ. ಅಂದ್ರೆ ನಾವು ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂದ್ರೆ, ಯಡಿಯೂರಪ್ಪರ ಸಮವಾಗಿ ನಿಲ್ಲುತ್ತಿರುವಂಥ ಒಬ್ಬ ವ್ಯಕ್ತಿ ಅಲ್ಲಿಲ್ಲ ವಿರೋಧಿ ಬಣದಲ್ಲೇ. ಹೀಗಾಗಿ ಯಡಿಯೂರಪ್ಪನ ಬಿಟ್ಟುಕೊಡೋದು ಭಾಳ ಕಷ್ಟ ಆಗಿಬಿಟ್ಟದ. ಅದೇ ಕಾಲಕ್ಕೆ ಯಡಿಯೂರಪ್ಪರ ಬೆಂಬಲ ಸೂಚಿಸಿದ್ರೆ ಮಾತ್ರ ಬೊಮ್ಮಾಯಿ ಆಗಿರ್ಬೋದು ಅಥವಾ ಸದಾನಂದ ಗೌಡರು ಆಗಿರ್ಬೋದು ರಾಜ್ಯದ ತುಂಬ ಏನೋ ಒಂದಿಷ್ಟು ಕೆಲಸ ಮಾಡ್ಬೋದು. ಆದರೆ ವೈಯಕ್ತಿಕವಾಗಿ ಅವರು ಅದನ್ನು ಇಡೀ ರಾಜ್ಯವನ್ನು ಕಂಟ್ರೋಲ್ ಮಾಡ್ತಾರೆ, ಎಲ್ಲ ಜನರಿಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಹೈಲಿ ಇಂಪಾಸಿಬಲ್. ಅದಕ್ಕೆ ಯಡಿಯೂರಪ್ಪನವ್ರ ಮಹತ್ವ ಹೆಚ್ಚಾಗಿದೆ.